ವೀಕ್ಷಕರೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. KGF ಚಾಪ್ಟರ್ 2 ನಂತರ ಇಡೀ ದೇಶವೇ ಕಾದು ಕುಳಿತಿರೋದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಮುಂದಿನ ಸಿನಿಮಾಗಾಗಿ. ಅದೇ ಯಾವುದಪ್ಪ ಅಂತಂದರೆ ಟಾಕ್ಸಿಕ್. ಈ ಸಿನಿಮಾ ಕೇವಲ ಒಂದು ಆ್ಯಕ್ಷನ್ ಫಿಲ್ಮ್ ಅಲ್ಲ, ಇದು ಭಾರತೀಯ ಚಿತ್ರರಂಗದ ಮಟ್ಟವನ್ನೇ ಬದಲಿಸೋಕೆ ಬರ್ತಾ ಇರತಕ್ಕಂತಹ ಮಹಾ ಪ್ರಯತ್ನ ಅಂತ ಇದನ್ನು ನಾವು ಹೇಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ಟಾಕ್ಸಿಕ್ ಸಿನಿಮಾದ ಬಗ್ಗೆ ನಿಮಗೆ ತಿಳಿಯದ 10 ಅಚ್ಚರಿಯ ಸತ್ಯಗಳನ್ನು ನಾನು ಹೇಳ್ತೇನೆ. ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತೀರಾ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ. ಮೊದಲನೇದಾಗಿ ಏನಪ್ಪ ಟಾಕ್ಸಿಕ್ ಸಿನಿಮಾದ 10 ಅಚ್ಚರಿಗಳನ್ನು ಅಂತ ನೋಡೋದಾದರೆ, ಮೊದಲನೇದು ವಿಭಿನ್ನ ಟ್ರೈಲರ್ ಮತ್ತು ಟ್ಯಾಗ್ಲೈನ್ ಅಂತ. ನೋಡಿ, ಈ ಚಿತ್ರದ ಪೂರ್ಣ ಹೆಸರು ಎ ಫೇರಿ ಟೇಲ್ ಫಾರ್ ಗ್ರೋನ್ಸ್ ಅಪ್ಸ್ ಅಂತ. ಅಂದರೆ ಟಾಕ್ಸಿಕ್ ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತ. ಅಂದರೆ ದೊಡ್ಡವರಿಗಾಗಿ ಒಂದು ಕಾಲ್ಪನಿಕ ಕತೆ, ಸಣ್ಣವರಿಗಾಗಿ ಒಂದು ಕಾಲ್ಪನಿಕ ಕತೆ ಅಂತಲೇ ಹೇಳ್ಬೋದು. ಇಲ್ಲಿ ಹೀರೋಗಿಂತ ಹೆಚ್ಚಾಗಿ ವಿಲನ್ ಶೇಡ್ ಆಗಿರ್ತಕ್ಕಂಥ ಪಾತ್ರದಲ್ಲಿ ಯಶ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಇಲ್ಲಿ ಹೇಳಲಾಗ್ತಿದೆ. ಅದೇ ರೀತಿ ಎರಡನೇ ಫ್ಯಾಕ್ಟರ್ನ ನಾವು ನೋಡೋದಾದರೆ ಗೀತು ಮೋಹನ್ ದಾಸ್ ಅವರ ನಿರ್ದೇಶನ ಅಂತ. ನೋಡಿ, ರಾಷ್ಟ್ರ ಪ್ರಶಸ್ತಿ ವಿಜೇತ ಮಲಯಾಳಂ ನಿರ್ದೇಶಕಿ ಗೀತು ಮೋಹನ್ ದಾಸ್ ಈ ಚಿತ್ರವನ್ನು ನಿರ್ದೇಶನ ಮಾಡ್ತಾ ಇದ್ದಾರೆ. ಇವರು ತಮ್ಮ ವಾಸ್ತವಿಕ ಮತ್ತು ಕಲಾತ್ಮಕ ಸಿನಿಮಾಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥವರು. ಯಶ್ ಅಂತಹ ಮಹಾನ್ ನಟ ಗೀತು ಅವರ ಕ್ಲಾಸ್ ನಿರ್ದೇಶಕ ಸೇರಿ ಯಾವ ರೀತಿಯ ಮ್ಯಾಜಿಕ್ ಮಾಡುತ್ತೆ ಅನ್ನೋದೇ ತುಂಬ ಕುತೂಹಲ ಆಗಿರ್ತಕ್ಕಂಥದ್ದು. ಅದೇ ರೀತಿ ಮೂರನೇ ಫ್ಯಾಕ್ಟರ್ನ ನಾವು ನೋಡೋದಾದರೆ ಅಂತಾರಾಷ್ಟ್ರೀಯ ಗುಣಮಟ್ಟದ ಮೇಕಿಂಗ್ ಅಂತ ಹೇಳ್ಬೋದು. ಏನಪ್ಪ, ಈ ಸಿನಿಮಾ ಕೇವಲ ಕನ್ನಡ ಮಾತ್ರವಲ್ಲ, ಏಕಕಾಲಕ್ಕೆ ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಗಳಲ್ಲಿ ಚಿತ್ರೀಕರಣ ಆಗ್ತಾ ಇದೆ. ಇದು ಭಾರತೀಯ ಚಿತ್ರರಂಗದಲ್ಲಿ ಹೊಸ ದಾಖಲೆ ಅಂತಲೇ ಹೇಳ್ಬೋದು. ಮೊದಲ ಬಾರಿಗೆ ಈ ರೀತಿಯಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಜಾಗತಿಕ ಮಾರುಕಟ್ಟೆಯನ್ನು ಗುರುತಾಗಿಸಿಕೊಂಡು ಈ ಒಂದು ಸಾಹಸವನ್ನು ಮಾಡಲಾಗ್ತದೆ ಅಂತ ಕೂಡ ಇಲ್ಲಿ ಹೇಳಲಾಗ್ತಿದೆ. ನೆಕ್ಸ್ಟು ಅದೇ ರೀತಿ ನಾಲ್ಕನೇ ಫ್ಯಾಕ್ಟರ್ನ ನಾವು ನೋಡೋದಾದರೆ ತಾರಾಗಣದ ದಂಡು ಅಂತ ಹೇಳಬಹುದು. ಸಿನಿಮಾದಲ್ಲಿ ಬಾಲಿವುಡ್ ಮತ್ತು ದಕ್ಷಿಣ ಭಾರತದ ಖ್ಯಾತ ನಟಿಯಾದ ನಯನತಾರಾ ಮೇಡಮ್ ಅವರು ಅವರ ಅಕ್ಕನ ಪಾತ್ರದಲ್ಲಿ ವಹಿಸಲಾಗಿದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಕಿಯಾರಾ ಅಡ್ವಾಣಿ, ತಾರಾ ಸುತಾರಿಯಾ ಮತ್ತು ಹುಮಾ ಖುರೇಶಿ ಸೇರಿದಂತೆ ಮತ್ತು ಕನ್ನಡದ ನಟಿ ರುಕ್ಮಿಣಿ ವಸಂತ್ ಸೇರಿದಂತೆ ಇಲ್ಲಿ ಮುಖ್ಯ ಒಂದು ಭೂಮಿಕೆಯಲ್ಲಿ ಇದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಐದನೇ ಒಂದು ಫ್ಯಾಕ್ಟರ್ನ ನೋಡೋದಾದರೆ ಬಿಡುಗಡೆ ದಿನಾಂಕ ಹೇಳಬಹುದು. ಇದು ಎಲ್ಲರಿಗೂ ಕೂಡ ಗೊತ್ತಿದೆ, ಮಾರ್ಚ್ 2026 19ನೇ ತಾರೀಕಿನಂದು ಈ ಒಂದು ಯುಗಾದಿ ಹಬ್ಬದ ವಿಶೇಷವಾಗಿ ಈ ಒಂದು ಏನು ಫಿಲ್ಮ್ ಇದೆ ಬಿಡುಗಡೆ ಆಗ್ತಾ ಇದೆ. ಮತ್ತು ಬಜೆಟ್ ಮತ್ತು ವ್ಯವಹಾರವನ್ನು ನೋಡೋದಾದರೆ ಈ ಸಿನಿಮಾ ಸುಮಾರು 500ರಿಂದ 600 ಕೋಟಿ ರೂಪಾಯಿಗಳ ಒಂದು ಬೃಹತ್ ಬಜೆಟ್ನಲ್ಲಿ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳ್ಬೋದು. ಈಗಾಗಲೇ ಈ ಚಿತ್ರ ಒಂದು ತೆಲುಗು ರಾಜ್ಯಗಳ ವಿತರಣಾ ಹಕ್ಕು ಬರೋಬ್ಬರಿ 120 ಕೋಟಿಗೂ ಅಧಿಕ ರೂಪಾಯಿಯಲ್ಲಿ ಮಾರಾಟ ಆಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ರವಿ ಬಸ್ರೂರು ಸಂಗೀತ. ನೋಡಿ, KGF ಖ್ಯಾತಿಯ ಒಂದು ರವಿ ಬಸ್ರೂರು ಅವರೇ ಈ ಒಂದು ಚಿತ್ರಕ್ಕೂ ಸಂಗೀತ ನೀಡುತ್ತಿದ್ದು ಮತ್ತೊಮ್ಮೆ ಅವರ ಒಂದು ಬ್ಯಾಕ್ಗ್ರೌಂಡ್ ಸ್ಟೋರ್ ಚಿತ್ರಕ್ಕೆ ಈ ಒಂದು ಹೊಸ ಶಕ್ತಿ ನೀಡಿದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಮತ್ತು ಗೋವಾ ಡ್ರಗ್ ಮಾಫಿಯಾ ಕತೆ ಅಂತ ಹೇಳ್ತಿದ್ದಾರೆ. ವರದಿಗಳ ಪ್ರಕಾರ ಈ ಒಂದು ಸಿನಿಮಾ ಕತೆ ಇಲ್ಲಿ ಗೋವಾದ ಡ್ರಗ್ ಕಾರ್ಟೆಲ್ ಅಥವಾ ಮಾಫಿಯಾದ ಹಿನ್ನೆಲೆಯಲ್ಲಿ ನಡೀತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಶ್ ಇದರಲ್ಲಿ ರಾಯಾ ಎಂಬ ಹೆಸರಿನ ಒಂದು ಪವರ್ಫುಲ್ ಪಾತ್ರ ವಹಿಸಿಕೊಳ್ಳಲಿದ್ದಾರೆ ಅಂತ ಇಲ್ಲಿ ಸೂತ್ರಗಳು ಹೇಳಿದವೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ಮತ್ತು ಇಲ್ಲಿ ಗೆಳೆಯರೇ, KGF ನಂತರ ಯಶ್ ಅವರು ಆಯ್ಕೆ ಮಾಡಿರ್ತಕ್ಕಂಥ ಒಂದು ಈ ಕತೆ ನಿಜಕ್ಕೂ ಕೂಡ ಕುತೂಹಲಕಾರಿಯಾಗಿದೆ. ನೀವು ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ಅವರ ಒಂದು ಲುಕ್ಕನ್ನು ನೀವು ನೋಡೋಕ್ಕೆ ಇಷ್ಟಪಡೋದಾಗಿದ್ದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.